ಶಿವಮೊಗ್ಗದ ಸ್ಟೈಲ್ ಡ್ಯಾನ್ಸ್ ಗ್ರೂಪ್ಗೆ ಮತ್ತೊಂದು ಪ್ರಶಸ್ತಿ ಬಂದಿದೆ. ಸತತ 1 ಗಂಟೆ 45 ನಿಮಿಷದವರೆಗೆ ಒಂದು ನೃತ್ಯವನ್ನ ಮಾಡುವ ಮೂಲಕ ಬರೋಬ್ಬರಿ 37 ವಿದ್ಯಾರ್ಥಿಗಳು ಈ ದಾಖಲೆ ಬರೆದಿದ್ದಾರೆ. ಸ್ಟೈಲ್ ಡ್ಯಾನ್ಸ್ ಗ್ರೂಪ್ನ ಸಂಸ್ಥಾಪಕ ಶಶಿಕುಮಾರ್ ಅವರು ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಈ ಹಿಂದೆ ಕರ್ನಾಟಕ ಟಾಪ್ ಕಲ್ಚರಲ್ ಡಾನ್ಸ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ರಾಜ್ಯ ಪ್ರಶಸ್ತಿ, ಕರ್ನಾಟಕ ಶಿಕ್ಷಣ ರತ್ನ ಪ್ರಶಸ್ತಿ ಪಡೆದಿತ್ತು. ಈಗ ಮತ್ತೊಂದು ಹೆಜ್ಜೆ ಮುಂದೆ ಬಂದು ನೋಬಲ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿ ದೊರಕಿದೆ ಎಂದು ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ನೀನು ಅಲ್ಲೇ ಹೋಗ ವೇದಿಕೆ ಮೇಲಿದ್ದಾರೆ. ಸೊ ಅದ್ರ ಜೊತೆಯಲ್ಲಿ ರಮೇಶ್ ಅವರು ನಮ್ಮ ಡಾನ್ಸ್ ಅಸೋಸಿಯೇಷನ್ಸ್ ಅಲ್ಲಿ ರಾಘವೇಂದ್ರ ಸರ್ ಅವರು ಇದ್ದಾರೆ. ಸೊ ನಾನು ಶಶಿಕುಮಾರ್, ನಮ್ಮ ಸಂಸ್ಥೆಯ ಸಂಸ್ಥಾಪಕರು, ಮತ್ತೆ ನಮ್ಮ KSC ಕುಟುಂಬ, ಈಶ್ವರಪ್ಪನವ್ರ ಕುಟುಂಬ. ಸೊ ಅವರು ನಮ್ಮ 16 ವರ್ಷದಿಂದ ಕೂಡ ನಮಗೆ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದ್ದಾರೆ. ಸೊ ಮಕ್ಕಳು ಯಾವ್ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ನೋಡ್ಕೋಬೇಕು, ಯಾವಲ್ಲಿ ಕಮರ್ಷಿಯಲ್ ಮಕ್ಕಳು ಬರ್ತಾರೆ, ಸೇರ್ಕೋತಾರೆ, ಹೋಗ್ತಾರೆ ಅನ್ನೋದು ಆಗ್ಬಾರ್ದು. ಅವರಿಗೆಲ್ಲ ವೇದಿಕೆಗಳನ್ನು ಸೃಷ್ಟಿ ಮಾಡಬೇಕು ಅನ್ನೋದು ಅವರ ಅಪೇಕ್ಷೆ. ನಾವು ಯಾರು ನಿಮ್ಮ ಜೊತೆ ಬರೋದಿಲ್ಲ, ಅವ್ರಿಗೆ ವೇದಿಕೆಗಳನ್ನು ನಿರ್ಮಾಣ ಮಾಡಬೇಕು, ಅವ್ರಿಗೆ ಯಾವಾಗಲೂ ವೇದಿಕೆಗಳು ಸೃಷ್ಟಿ ಆಗಬೇಕು. ಶಿವಮೊಗ್ಗದಲ್ಲೇ ಇದ್ರು ಬೇರೆ ಕಡೆ ರಾಜ್ಯದಲ್ಲೂ ಕೂಡ ಅದೇ ರೀತಿ ಪ್ರತಿಭೆಗಳನ್ನು ಅನಾವರಣಗೊಳಿಸ್ಕೊಳ್ಳುವಂತ ಕೆಲಸ ನೀವು ಮಾಡೋದ್ರ ಜೊತೆಲಿರ್ತೀನಿ ಅಂತ ಹೇಳಿದ್ರು. ಆ ಮಾತನ್ನ ಉಳಿಸ್ಕೊಳ್ಳೋದ್ರ ಮೂಲಕ ಆ ಕುಟುಂಬದ ಎಲ್ಲ ಧ್ಯೇಯ ಉದ್ದೇಶಗಳನ್ನು ಪಾಲಿಸೋದ್ರ ಮೂಲಕ ನಾವು ಈ ಕೆಲಸವನ್ನ ಮಾಡ್ಕೊಂಡು ಪ್ರತಿಗಳು ಸಿಗೋದ್ರಿಂದ ನಮ್ಗೆ ಇನ್ನೊಂದಷ್ಟು ಸುಮಾರು 15 ರಿಂದ 16 ಸಾವಿರ ವಿದ್ಯಾರ್ಥಿಗಳಿಗೆ ನೃತ್ಯದ ತರಬೇತಿ ಮತ್ತು ಕಾಂಪಿಟೇಷನ್ ಅನ್ನು ಕೂಡ ನಾವು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಈ ಒಂದು ತಂಡದಲ್ಲಿ ಅನೇಕ ಬಾಲ ಪ್ರತಿಭೆಗಳು ಚಲನಚಿತ್ರ ಮತ್ತು TV ಮಾಧ್ಯಮದಲ್ಲೂ ಕೂಡ ಧಾರಾವಾಹಿ ಇರ್ಬೋದು, ಅನೇಕ ಡ್ಯಾನ್ಸಿನ ಕಾರ್ಯಕ್ರಮಗಳು ಕೂಡ ಭಾಗವಹಿಸಿರೋದು ನಮ್ಮೆಲ್ಲರೂ ಕೂಡ ತುಂಬ ಹೆಮ್ಮೆ. ಅದೇ ರೀತಿ ಮೊನ್ನೆ ಕಳೆದ ತಿಂಗಳು ಮುಂಬೈಯಲ್ಲಿ ನಡೆದಂಥ ಒಂದು ಕಾಂಪಿಟೇಷನಲ್ಲಿ ನೋಬಲ್ ಬುಕ್ ಆಫ್ ಅವಾರ್ಡ್ ಪ್ರಶಸ್ತಿನೂ ಕೂಡ 37 ನಮ್ಮ ವಿದ್ಯಾರ್ಥಿಗಳಿಗೆ ಸುಮಾರು 1.25 ಗಂಟೆ ಸತತವಾಗಿ ನೀರಿಲ್ದಲೆ, ಊಟ ಇಲ್ದಲೆ 1.25 ಗಂಟೆ ಪರ್ಫಾರ್ಮ್ ಮಾಡಿ, ಹಿಂದೆ 1 ಗಂಟೆ ಬೇರೆ ಯಾವುದೋ ಸಂಸ್ಥೆ ಮಾಡಿತ್ತು, ಅದನ್ನು ಮೀರಿ ನಮ್ಮ ವಿದ್ಯಾರ್ಥಿಗಳು ಈ ಬಾರಿ 1.25 ಗಂಟೆ ಸ್ಟೈಲ್ ಡ್ಯಾನ್ಸ್ ಗ್ರೂಪ್ನ ವಿದ್ಯಾರ್ಥಿಗಳು ನೆರವೇರಿಸ್ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಒಂದು ಚಿನ್ನದ ಪದಕ ಮತ್ತು ಪಾರಿತೋಷಕನೂ ಕೂಡ ಕೊಟ್ಟದ್ದು ನಮ್ಮೆಲ್ಲರೂ ಕೂಡ ಶಿವಮೊಗ್ಗಕ್ಕೆ ಒಂದು ಹೆಮ್ಮೆ. ಇದರ ಉಳಿದ ಮಾಹಿತಿಯನ್ನು ನಮ್ಮ ಸ್ಟೈಲ್ ಡ್ಯಾನ್ಸ್ ಗ್ರೂಪ್ನ ಉಪಾಧ್ಯಕ್ಷ ಶಶಿಯವರು ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ನಾವು ಕಳೆದ ಕೆಲವು ದಿನಗಳ ಹಿಂದೆ ಶಿವಮೊಗ್ಗದಲ್ಲಿ ನೋಬಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಂತ ಹೇಳ್ಬಿಟ್ಟು ಒಂದು ಅಫಿಷಿಯಲ್ ಅಟೆಂಪ್ಟ್ನ ನಾವು ಮಾಡಿದ್ವಿ. ಅಟೆಂಪ್ಟ್ನ ಮಾಡೋ ಸಂದರ್ಭದಲ್ಲಿ ಯಾರಾದರೂ ಇದಕ್ಕೆ ಅಟೆಂಪ್ಟ್ ಮಾಡೋರಿದ್ರೆ ಎನ್ಕ್ವೈರಿ ಮಾಡ್ಬೋದು, ರಿಜಿಸ್ಟರ್ ಮಾಡ್ಕೊಬೋದು ಅಂತ ಎಲ್ಲ ಮಾಹಿತಿ ಕೊಟ್ಟಿದ್ವಿ. ಅದರಂತೆ ಸ್ಟೈಲ್ ಡ್ಯಾನ್ಸ್ ತಂಡದವರು ಈಗಾಗಲೇ ಹಿಂದೆ ಇದ್ದಂಥ 1 ಗಂಟೆ ಏನು ರೆಕಾರ್ಡ್ ಇತ್ತು, ಆ ರೆಕಾರ್ಡ್ನ ಬ್ರೇಕ್ ಮಾಡ್ತೀವಿ ನಾವು ಅಂತ ಹೇಳಿದರು. ಯಾಕಂತ ಹೇಳಿದ್ರೆ 1 ಅವರ್ ಅಂದರೆ ಸುಮ್ಮನೆ ಅಲ್ಲ. ಈಗಾಗಲೇ ಕಾಂತೇಶನ್ ಅವ್ರು ಹೇಳಿದಂಗೆ ತುಂಬ ಕಷ್ಟ ಇರುತ್ತೆ ಮಕ್ಕಳಿಗೆ ಮಾಡುವಂಥದ್ದು. ಆದರೆ ಇವರು ಟಾರ್ಗೆಟ್ ಇದ್ದಿದ್ದು 1.25 ಗಂಟೆ, ಆದರೆ ಅವರು 1.25 ಗಂಟೆಗಿಂತ ಹೆಚ್ಚಾಗಿ 1.25 ಗಂಟೆ ಅದನ್ನು ಮಾಡೋ ಮುಖಾಂತರ ಆ ರೆಕಾರ್ಡ್ ಅಟೆಂಪ್ಟ್ನ ಡಬಲ್ ಆಗಿ ಅವರು ಇದು ಮಾಡಿದ್ದಾರೆ ಸ್ಟೈಲ್ ಡ್ಯಾನ್ಸ್ ಗ್ರೂಪ್ನವರು. ಇದ್ರ ಜೊತೆಲಿ ಇನ್ನೂ 1-2 ರೆಕಾರ್ಡ್ ಅಟೆಂಪ್ಟ್ಗಳು ಸಹ ಆಗಿದೆ. ಬಟ್ ಇದು ಒಂದು ಗ್ರೂಪ್ ರೆಕಾರ್ಡಲ್ಲಿ ತುಂಬ ಅಚ್ಚುಕಟ್ಟಾಗಿ ನಮ್ಮ ನಗರದ ಗಾಂಧಿ ಪಾರ್ಕ್ನಲ್ಲಿ ನಾವು ಮಾಡಿದ್ವಿ. ಗಾಂಧಿ ಪಾರ್ಕ್ದಲ್ಲಿ ಮಾಡಿದಾಗ ಮಾಡಿದ್ದು ಯಾವ ರೀತಿ ಇತ್ತಂದರೆ ಪ್ರೋಗ್ರಾಮ್ ಇಡೀ ರಾಜ್ಯಕ್ಕೆ ಅದು ವಿಸ್ತಾರ ಆಯಿತು. ಅಷ್ಟು ಚೆನ್ನಾಗಿ ಆರ್ಗನೈಸ್ ಆಗಿತ್ತು. ಮಕ್ಕಳು ಅಷ್ಟೇ ತುಂಬ ಜೋಶಿಂದ, ತುಂಬ ಎಂಥೂಸಿಯಾಸಮಿಂದ ಮಕ್ಕಳು ಈ ಒಂದು ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಈಗ ಅವರಿಗೆ ನಮ್ಮ ಹೆಡ್ ಕ್ವಾರ್ಟರ್ಸಿಂದ ಅವರಿಗೆ ಒಂದು ನೋಬಲ್ ಬುಕ್ ಆಫ್ ರೆಕಾರ್ಡ್ನ ಎಲ್ಲ ಫ್ರೇಮು ಮತ್ತು ಸರ್ಟಿಫಿಕೇಟ್ಸ್ ಎಲ್ಲ ಬಂದಿದೆ. ಹಾಗಾಗಿ ಇವತ್ತು ಪತ್ರಿಕಾಗೋಷ್ಠಿ ಮಾಡಿಬಿಟ್ಟು ಇದನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ನಾವು ಶಿವಮೊಗ್ಗ ಜಿಲ್ಲೆ, ನಾನು ಇನ್ಚಾರ್ಜ್ ಆಗಿದ್ದೀನಿ ನೋಬಲ್ ವರ್ಲ್ಡ್ ರೆಕಾರ್ಡಿಗೆ. ಹಾಗೆ ಉಷಾ ಮೇಡಮ್ ಅವರು ಸೆಕ್ರೆಟರಿ ಆಗಿದ್ದಾರೆ. ಹಾಗೆ ರಾಘವೇಂದ್ರ ಅವರು ಸಿಟಿಗೆ ಇನ್ಚಾರ್ಜ್ ಆಗಿದ್ದಾರೆ. ಇದೇ ರೀತಿ